ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಆಕಾಶ್ ಪಟೇಲ್. ಇವತ್ತಿನ ಕ್ಲಾಸಲ್ಲಿ BA 6ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ DSC 15 ಸಾರ್ವಜನಿಕ ನೀತಿ ವಿಶ್ಲೇಷಣೆ ಅಂತಕ್ಕಂಥದ್ದು. ಇದರಲ್ಲಿ ಏನಪ್ಪ ಅಂತಂದ್ರೆ 1 ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿಯ ಆದಂಥ ಎಕ್ಸಾಮಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯ ಪ್ರಶ್ನೆ ನೋಡೋದಾದರೆ ಸಾರ್ವಜನಿಕ ನೀತಿ ಎಂದರೇನು ಅಂತಕ್ಕಂಥದ್ದು ನಿಮಗೆ ಫಿಕ್ಸ್ ಆಗಿ ಕ್ವಶನ್ ಕೇಳ್ಬೋದು. ಇಲ್ಲೇನಂದ್ರೆ ಸಾರ್ವಜನಿಕ ನೀತಿ ಅಂತಂದ್ರೆ ದೇಶವೊಂದರ ಸವಾಲುಗಳನ್ನು ಎದುರಿಸಲು ಸರ್ಕಾರ ಕೈಗೊಳ್ಳುವಂತಹ ಅಗತ್ಯವಾದಂತಹ ನಿರ್ಧಾರಕ್ಕೆ ನಾವೇನಂತೇವ್ರಿ ಈ ಒಂದು ಸಾರ್ವಜನಿಕ ನೀತಿ ಅಂತಕ್ಕಂಥದ್ದು ಇಲ್ಲಿ ಕರೆಯಬಹುದಾಗ್ತದೆ. ಇನ್ನು ಸೆಕೆಂಡ್ ಒನ್ ಆಗಿ ಏನಂದರೆ ಸಾರ್ವಜನಿಕ ನೀತಿ ರಚನೆಯ ಏಕೀಕೃತ ವಿಧಾನ ಅಂದರೆ ಏನು ಅಂತಂದರೆ ಸಾರ್ವಜನಿಕ ನೀತಿ ರಚನೆ ಏಕೀಕೃತ ವಿಧಾನ ಅಂತಂದ್ರೆ ನೀತಿಯೊಂದರ ರಚನೆಯಲ್ಲಿ ಸರ್ಕಾರ ಮತ್ತು ಇತರ ಪಾಲುದಾರರು ಒಟ್ಟಾಗಿ ಭಾಗವಹಿಸುವುದನ್ನೇನಂತೇವೆ ನಾವು ಸಾರ್ವಜನಿಕ ನೀತಿ ರಚನೆಯ ಏಕೀಕೃತ ವಿಧಾನ ಅಂತಕ್ಕಂಥದ್ದು ಇಲ್ಲಿ ಕರೆಯಬಹುದಾಗ್ತದೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಮಗ್ರ ವಿಧಾನ ಎಂದರೇನು? ಈ ಒಂದು ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಮಗ್ರ ವಿಧಾನ ಅಂತಕ್ಕಂಥದ್ದು ಅಂದರೆ ಏನು ಅಂತಂದರೆ ಇಲ್ಲಿ ನೋಡೋದಾದರೆ ಸಂಕೀರ್ಣ ಸಮೂಹವೊಂದರ ಪರಿಣಾಮಕಾರಿ ನಿವಾರಣೆಗೆ ವೈವಿಧ್ಯಮಯವಾದಂತಹ ಪಾಲುದಾರರ ನಡುವೆ ಹೊಂದಾಣಿಕೆ ಅಂತರ್ತದಲ್ಲ ಅದೇ ಸಾರ್ವಜನಿಕ ನೀತಿ ರಚನೆಯ ಸಮಗ್ರ ವಿಧಾನ ಅಂತಕ್ಕಂಥದ್ದಲ್ಲಿ ನಾವು ತಿಳಿಬೋದಾಗ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ 4ನೇದಾಗಿ ಸಾರ್ವಜನಿಕ ನೀತಿ ಮತ್ತು ಯೋಜನೆಗಳ ನಡುವಿನ ಸಂಪರ್ಕ ಎಂದರೇನು? ಇಲ್ಲಿ ಸಾರ್ವಜನಿಕ ನೀತಿ ಹಾಗೂ ಯೋಜನೆಗಳು ಪರಸ್ಪರ ಸಂಪರ್ಕ ಹೊಂದಿದರೆ ಅವುಗಳ ಪ್ರತ್ಯೇಕ ಪರಿಕಲ್ಪನೆಯನ್ನು ನಾವೇನಂತೇವ್ರಿ ಸಾರ್ವಜನಿಕ ನೀತಿ ಯೋಜನೆ ನಡುವಿನ ಸಂಪರ್ಕ ಅಂತಕ್ಕಂಥದ್ದಲ್ಲಿ ಕರಿಬೋದಾಗ್ತದೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ 5ನೇ ಪ್ರಶ್ನೆ ವಿಕೇಂದ್ರೀಕೃತ ಯೋಜನೆ ಎಂದರೇನು? ವಿಕೇಂದ್ರೀಕೃತ ಯೋಜನೆ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿ ಕುರಿತಾದಂತಹ ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ಕೇಂದ್ರ ಸರ್ಕಾರವು ಪ್ರಾದೇಶಿಕ ಹಾಗೂ ಸ್ಥಳೀಯ ಸರ್ಕಾರಗಳಿಗೆ ಹಂಚಿಕೆ ಮಾಡುವುದನ್ನೇ ಕೇಂದ್ರೀಕೃತ ಯೋಜನೆ ಎನ್ನುವರು ಅಂದ್ರೆ ಅಥವಾ ವಿಕೇಂದ್ರೀಕೃತ ಯೋಜನೆ ಎನ್ನುವರು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಏನಂದ್ರೆ 6ನೇ ಪ್ರಶ್ನೆ ಸಾರ್ವಜನಿಕ ನೀತಿಯ ಅನುಷ್ಠಾನ ಅಂತಕ್ಕಂಥದ್ದಂದ್ರೆ ಏನು ಅಂತಂದರೆ ಸರ್ಕಾರವೊಂದರ ಕಾನೂನು ಆದೇಶ ಯೋಜನೆ ಕ್ರಮಗಳ ರೂಪದ ಸಾರ್ವಜನಿಕ ನೀತಿಯನ್ನು ಕಾರ್ಯಗತಗೊಳಿಸುವಂತಹ ಪ್ರಕ್ರಿಯೆಗೆ ಸಾರ್ವಜನಿಕ ನೀತಿ ಅನುಷ್ಠಾನ ಅಂತಕ್ಕಂಥದ್ದು ಇಲ್ಲಿ ಕರೆಯಬಹುದಾಗ್ತದೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇಳಿಮುಖ ವಿಧಾನ ಎಂದರೇನು? ಇಲ್ಲಿ ಇಳಿಮುಖ ವಿಧಾನ ಅಂತಂದ್ರೆ ಸಾರ್ವಜನಿಕ ನೀತಿಯನ್ನು ಉನ್ನತ ಹಂತದ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಸರ್ಕಾರಗಳು ರೂಪಿಸಿ ಕೆಳ ಹಂತಗಳಲ್ಲಿ ಅನುಷ್ಠಾನಗೊಳಿಸಲು ನಿರ್ದೇಶನ ನೀಡುವುದನ್ನೇ ಇಳಿಮುಖ ವಿಧಾನ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ನೀತಿಯ ಪರಿಣಾಮದ ಮಾಪನ ಎಂದರೇನು ಅಂತಂದ್ರೆ ಇಲ್ಲಿ ಸಾಮೂಹಿಕ ಸವಾಲುಗಳ ನಿವಾರಣೆಗೆ ರಚಿಸಲ್ಪಡುವ ಸಾರ್ವಜನಿಕ ನೀತಿಯೊಂದರೆ ಫಲಿತಾಂಶ ಅಥವಾ ಹೊರ ನೋಡುವಿಕೆಯ ನೀತಿಯ ಪರಿಣಾಮದಕ್ಕೆ ಏನಂತೇವೆ ನಾವು ಮಾಪನ ಎನ್ನುವರು. ಅಂದರೆ ಇಲ್ಲಿ ಸಾಮೂಹಿಕ ಸವಾಲುಗಳ ನಿವಾರಣೆಗೆ ರಚಿಸಲ್ಪಡ್ತಕ್ಕಂತಹ ಸಾರ್ವಜನಿಕ ನೀತಿಯೊಂದರ ಫಲಿತಾಂಶ ಅಥವಾ ಹೊರ ನೋಡುವಿಕೆಗೆ ನಾವೇನಂತೇವ್ರಿ ನೀತಿಯ ಪರಿಣಾಮದ ಮಾಪನ ಅಂತಕ್ಕಂಥದ್ದಲ್ಲಿ ಕರಿಬೋದಾಗ್ತದೆ. ಇನ್ನು 9ನೆಯ ಪ್ರಶ್ನೆ ಸಂಯುಕ್ತ ರಾಜಕೀಯ ವ್ಯವಸ್ಥೆ ಎಂದರೇನು? ಇಲ್ಲಿ ಸಂಯುಕ್ತ ರಾಜಕೀಯ ವ್ಯವಸ್ಥೆ ಅಂತಕ್ಕಂಥದ್ದು ನೋಡೋದಾದರೆ ವಿವಿಧ ಭೌಗೋಳಿಕ ಘಟಕಗಳು ಒಪ್ಪಂದ ಅಥವಾ ಒಡಂಬಡಿಕೆಯ ಮೂಲಕ ರಚಿಸಿಕೊಂಡಿರುವಂತಹ ರಾಜಕೀಯ ವ್ಯವಸ್ಥೆಯನ್ನು ನಾವೇನಂತೀವ್ರಿ ಸಂಯುಕ್ತ ರಾಜಕೀಯ ವ್ಯವಸ್ಥೆ ಅಂತಕ್ಕಂಥದ್ದು ಕರಿಬೋದಾಗ್ತದೆ. ಇನ್ನು ನೆಕ್ಸ್ಟ್ ಸಂಶೋಧನೆ ಎಂದರೇನು? ನೂತನ ಜ್ಞಾನಕ್ಕಾಗಿ ನಡೆಸುವ ವ್ಯವಸ್ಥಿತ ಅಧ್ಯಯನವನ್ನು ಸಂಶೋಧನೆ ಅಂತಕ್ಕಂಥದ್ದು ಕರಿಬೋದಾಗ್ತದೆ. ಇನ್ನು 11ನೆಯ ಪ್ರಶ್ನೆ ಪಂಚಾಯತ್ ರಾಜ್ ಎಂದರೇನು? ಗ್ರಾಮೀಣ ಸ್ಥಳೀಯ ಸ್ವಯಂ ಸರ್ಕಾರಕ್ಕೆ ಪಂಚಾಯತ್ ರಾಜ್ ಅಂತಕ್ಕಂಥದ್ದು ಕರಿತೇವ್ರಿ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಪರ್ಯಾಯ ನೀತಿ ಎಂದರೇನು? ಇಲ್ಲಿ ಪರ್ಯಾಯ ನೀತಿ ಅಂತಂದ್ರೆ ನಿರ್ದಿಷ್ಟ ನೀತಿಯೊಂದರ ಅನುಷ್ಠಾನಕ್ಕೆ ಲಭ್ಯವಿರುವ ವಿವಿಧ ಮಾರ್ಗ ಅವಕಾಶ ಅಥವಾ ಮಾದರಿಯನ್ನು ಪರ್ಯಾಯ ನೀತಿ ಎಂದು ಕರೆಯುತ್ತೇವೆ.
ಇನ್ನು 13ನೇ ಪ್ರಶ್ನೆ, ಸಮಸ್ಯೆಯ ವ್ಯಾಖ್ಯಾನ ಎಂದರೇನು? ಸಮಸ್ಯೆಯ ವ್ಯಾಖ್ಯಾನ ಅಂತಂದರೆ ಸಾಧಿಸಬೇಕಾದ ಸಮಸ್ಯೆಗಳ ಸ್ವರೂಪವನ್ನು ಅರ್ಥೈಸಿಕೊಳ್ಳುವ ಮತ್ತು ದೃಢಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಸಮಸ್ಯೆಯ ವ್ಯಾಖ್ಯಾನ ಅಂತಕ್ಕಂಥದ್ದು ಕರಿತೇವೆ. ಸಾಧಿಸಬೇಕಾದ ಸಮಸ್ಯೆಗಳ ಸ್ವರೂಪವನ್ನು ಅರ್ಥೈಸಿ ಮಾಡಿಕೊಳ್ಳುವಂತಹ ಅಥವಾ ದೃಢಪಡಿಸಿಕೊಳ್ಳುವಂತಹ ಪ್ರಕ್ರಿಯೆಗೆ ನಾವೇನಂತೇವೆ ರೀ ಸಮಸ್ಯೆಯ ವ್ಯಾಖ್ಯಾನ ಅಂತಕ್ಕಂಥದ್ದು ಇಲ್ಲಿ ಕರಿಬಹುದಾಗ್ತದೆ. ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಈ ಒಂದು 13 ಪ್ರಶ್ನೆಗಳೇನಪ್ಪ ಅಂತಂದ್ರೆ ಈ ಒಂದು ಸಾರ್ವಜನಿಕ ನೀತಿ ವಿಶ್ಲೇಷಣೆ ಪೊಲಿಟಿಕಲ್ ಸೈನ್ಸ್ DSC 15ರಲ್ಲಿ ಬರ್ತಕ್ಕಂತಹ 1 ಅಂಕದ ಪ್ರಶ್ನೋತ್ತರಗಳು ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳಾಗಿರ್ತವೆ. ಇವೇನಪ್ಪ ಅಂತಂದ್ರೆ ತುಂಬ ರೆಫರ್ ಮಾಡಿ ಓದಿದ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ 10 ಪ್ರಶ್ನೆಗಳು ಕೇಳಲಾಗ್ತದೆ. ಇದರಲ್ಲಿ 10ಕ್ಕೆ 10 ನೀವು ಸರಿಯಾದ ರೀತಿ ಬರೆದಿದ್ದೆ ಅದಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳಲ್ಲಿ ಔಟ್ ಆಫ್ ಇಟ್ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರ್ತೈತಿ. ಹೀಗಾಗಿ ಸರಿಯಾದ ರೀತಿ ಓದಿದ್ದಾದಲ್ಲಿ ನಿಮ್ಗೆ ಸರಿಯಾದ ಅಂಕಗಳು ದೊರೆತಾವೆ ಅಂತ ಹೇಳ್ತಾ ಇಷ್ಟೇನಂದ್ರಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿ ಇರ್ತಕ್ಕಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಬೆಲ್ಲಕ್ಕೆ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಒಂದು ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಹಾಗೆ BA 6ನೇ ಸೆಮಿಸ್ಟರ್ದು ಯಾವುದಾದ್ರು ನೋಟ್ಸ್ಗಳು PDF ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ, ಅಲ್ಲಿ ಹೋಗಿ ಜಾಯ್ನ್ ಆದ್ರಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೆತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ವಿಡಿಯೋಗೋಣ. ಧನ್ಯವಾದಗಳು.